ಭಗವಾನ್ ಶಿವ ಮತ್ತು ಮಾತಾ ಪಾರ್ವತಿಯ ಭಕ್ತಿಗೆ ಎಲ್ಲ ದಿನಗಳು ತಿಂಗಳುಗಳು ಮುಖ್ಯವಾಗಿದ್ದರೂ ಶ್ರಾವಣ ಮಾಸಕ್ಕೆ ವಿಶೇಷ ಮಹತ್ವವಿದೆ. ಶ್ರಾವಣ ಮಾಸವು ಸಂಪೂರ್ಣವಾಗಿ ಶಿವನ ಭಕ್ತಿಗೆ ಮೀಸಲಾಗಿದೆ. ಶ್ರಾವಣ ಮಾಸದಲ್ಲಿ ಬರುವ ಮಂಗಳವಾರಕ್ಕೆ ವಿಶೇಷ ಮಹತ್ವವಿದೆ. ನಂಬಿಕೆಗಳ ಪ್ರಕಾರ ಮಂಗಳಗೌರಿ ವ್ರತವನ್ನು ಶ್ರಾವಣ ಮಾಸದ ಪ್ರತಿ ಮಂಗಳವಾರ ಆಚರಿಸಲಾಗುತ್ತದೆ. ಪಾರ್ವತಿಯು ಶಿವನನ್ನು ಪಡೆಯಲು ಅನೇಕ ಉಪವಾಸಗಳನ್ನು ಮಾಡಿದ್ದಾರೆ ಎಂದು ಪುರಾಣಗಳು ಹೇಳುತ್ತದೆ. ಅದರಲ್ಲಿ ಮಂಗಳಗೌರಿ ವ್ರತವು ಒಂದು. ವಿವಾಹಿತ ಮಹಿಳೆಯರು ತಮ್ಮ ಪತಿಯ ದೀರ್ಘಾಯುಷ್ಯವನ್ನು ಬಯಸಿ ಈ ಉಪವಾಸವನ್ನು ಆಚರಿಸುತ್ತಾರೆ. ಈ ವರ್ಷ ಮಂಗಳಗೌರಿ ವ್ರತ ನಾಳೆ ಪ್ರಾರಂಭವಾಗಿ ಒಟ್ಟು 4 ಮಂಗಳವಾರ ಆಚರಿಸಲಾಗುತ್ತದೆ. ಆಗಸ್ಟ್ 6, 13, 20 ಮತ್ತು 27ನೇ ತಾರೀಕಿನಂದು ಕೊನೆಗೊಳ್ಳುತ್ತದೆ. ಶ್ರಾವಣ ಮಾಸದಲ್ಲಿ ಈ 4 ಮಂಗಳವಾರ ವ್ರತವನ್ನು ಆಚರಿಸಬೇಕು. ಮಂಗಳಗೌರಿ ವ್ರತವನ್ನು ಪಾರ್ವತಿ ದೇವಿಯ ಆರಾಧನೆಗೆ ಸಮರ್ಪಿಸಲಾಗಿದೆ. ಮಗುವನ್ನು ಪಡೆಯುವ ಆಸೆಯಿಂದಲೂ ಯಾರಾದರೂ ಈ ಉಪವಾಸವನ್ನು ಆಚರಿಸಿದರೆ ಅವರ ಆಸೆ ಶೀಘ್ರದಲ್ಲೇ ಈಡೇರುತ್ತದೆ. ಈ ವ್ರತವನ್ನು ಆಚರಿಸುವುದರಿಂದ ವಿವಾಹಿತ ಮಹಿಳೆಯರು ಶಾಶ್ವತ ಅದೃಷ್ಟವನ್ನು ಪಡೆಯುತ್ತಾರೆ ಎಂದು ನಂಬಲಾಗಿದೆ. ಹಾಗೆಯೇ ಯಾರಿಗಾದರೂ ವೈವಾಹಿಕ ಜೀವನದಲ್ಲಿ ತೊಂದರೆಯಾದರೆ ಅವರಿಗೂ ಈ ವ್ರತವು ತುಂಬಾ ಶುಭಕರವಾಗಿದೆ. ಮತ್ತೊಂದೆಡೆ ಅವಿವಾಹಿತ ಹೆಣ್ಣು ಮಕ್ಕಳು ಈ ಉಪವಾಸವನ್ನು ಆಚರಿಸಿದರೆ ಅವರು ಅತ್ಯುತ್ತಮ ಪತಿಯನ್ನು ಪಡೆಯುವ ಬಯಕೆ ಶೀಘ್ರದಲ್ಲೇ ಈಡೇರುತ್ತದೆ. ಮಂಗಳಗೌರಿ ವ್ರತ ವಿಧಾನ. ಶ್ರಾವಣ ಮಂಗಳವಾರದಂದು ಬೆಳಿಗ್ಗೆ ಬೇಗನೆ ಎದ್ದು ಸ್ನಾನ ಇತ್ಯಾದಿಗಳನ್ನು ಮಾಡಿದ ನಂತರ ಉಪವಾಸದ ಪ್ರತಿಜ್ಞೆ ಮಾಡಬೇಕು. ಇದರ ನಂತರ ನಿಮ್ಮ ಮನೆಯ ದೇವರ ಕೋಣೆಯನ್ನು ಸರಿಯಾಗಿ ಸ್ವಚ್ಛಗೊಳಿಸಿ ಪಾರ್ವತಿ ದೇವಿ ಮತ್ತು ಶಿವನ ವಿಗ್ರಹವನ್ನು ಪ್ರತಿಷ್ಠಾಪಿಸಿ ಪಾರ್ವತಿ ದೇವಿಗೆ ಕೆಂಪು ಬಣ್ಣದ ಬಟ್ಟೆಗಳನ್ನು ಅರ್ಪಿಸಿ ಹಿಟ್ಟಿನಿಂದ ದೀಪವನ್ನು ಮಾಡಿ ಆ ದೀಪವನ್ನು ಬೆಳಗಿಸಿ ಪೂಜಾ ವಿಧಿವಿಧಾನಗಳೊಂದಿಗೆ ಶಿವಪಾರ್ವತಿಯನ್ನು ಪೂಜಿಸಬೇಕು. ಈ ಉಪವಾಸದ ಸಮಯದಲ್ಲಿ ಎಲ್ಲ ಪೂಜಾ ಸಾಮಗ್ರಿಗಳನ್ನು ಇರಿಸಿ. ವೀಳ್ಯದೆಲೆ, ಲವಂಗ, ಏಲಕ್ಕಿ, ಹಣ್ಣು, ಅಡಿಕೆ, ಲಡ್ಡು, ಸುಮಂಗಲಿಯರು ಬಳಸುವ ವಸ್ತು ಮತ್ತು ಬಳೆಗಳಂತಹ 16 ವಿಧದ ಎಲ್ಲ ಪೂಜಾ ಸಾಮಗ್ರಿಗಳು, ಇದಲ್ಲದೆ 5 ಬಗೆಯ ಒಣ ಹಣ್ಣುಗಳು, 7 ಬಗೆಯ ಧಾನ್ಯಗಳನ್ನು ಇಡಬೇಕು. ಇದಾದ ನಂತರ ಮಂಗಳಗೌರಿ ವ್ರತದ ಕಥೆಯನ್ನು ಕೇಳಿ ಅಥವಾ ನೀವೇ ಹೇಳಿದರೂ ಬಹಳ ಶ್ರೇಷ್ಠ. ಪೂಜೆಯ ನಂತರ ಕುಟುಂಬದ ಸದಸ್ಯರಿಗೆ ಪ್ರಸಾದವನ್ನು ನೀಡಿ ಅಗತ್ಯವಿರುವವರಿಗೆ ಹಣ ಮತ್ತು ಧಾನ್ಯಗಳನ್ನು ದಾನ ಮಾಡಿ. ಸರ್ವಮಂಗಳ ಮಾಂಗಲ್ಯೆ ಶಿವೇ ಸರ್ವಾರ್ಥ ಸಾಧಿಕೆ ಶರಣ್ಯೇ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ. ಇದಲ್ಲದೆ ನೀವು ಓಂ ಉಮಾಮಹೇಶ್ವರಾಯ ನಮಃ ಎಂಬ ಮಂತ್ರವನ್ನು ಸಹ ಪಠಿಸಬಹುದು. ಪೂಜೆಯಲ್ಲಿ ಇವುಗಳ ಬಗ್ಗೆ ವಿಶೇಷ ಕಾಳಜಿ ವಹಿಸಿ. ನೀವು ಮಂಗಳಗೌರಿಯನ್ನು ಸತತ 5 ವರ್ಷಗಳ ಕಾಲ ಪೂಜಿಸಿದ್ದರೆ ವ್ರತವನ್ನು ಆಚರಿಸಿದ ನಂತರ 5ನೇ ವರ್ಷದಲ್ಲಿ ಶ್ರಾವಣ ಮಾಸದ ಕೊನೆಯ ಮಂಗಳವಾರದಂದು ನೀವು ಈ ಉಪವಾಸದ ಉದ್ಯಾಪನವನ್ನು ಮಾಡಬೇಕು. ಉದ್ಯಾಪನವಿಲ್ಲದೆ ಈ ಉಪವಾಸವು ಪೂರ್ಣಗೊಳ್ಳುವುದಿಲ್ಲ. ಮಂಗಳಗೌರಿ ವ್ರತದ ಸಮಯದಲ್ಲಿ ಮಹಿಳೆಯರು ತಾಯಿಗೆ ಸುಮಂಗಲಿಯರು ಬಳಸುವ ವಸ್ತುಗಳನ್ನು ಹಿಟ್ಟು, ಲಡ್ಡು, ಹಣ್ಣು, ಅಡಿಕೆ, ವೀಳ್ಯದೆಲೆ, ಲವಂಗ, ಏಲಕ್ಕಿ ಮತ್ತು ಸಿಹಿ ತಿಂಡಿಗಳನ್ನು ಅರ್ಪಿಸುತ್ತಲೇ ಇರಬೇಕು ಎಂಬುದನ್ನು ನೆನಪಿನಲ್ಲಿಡಿ. ಮಂಗಳಗೌರಿ ವ್ರತದಂದು ವಿವಾಹಿತ ಮಹಿಳೆಯರು ತಮ್ಮ ಗಂಡನ ದೀರ್ಘಾಯುಷ್ಯ, ಮನೆ, ಮಕ್ಕಳ ಸಂತೋಷ ಮತ್ತು ಶಾಂತಿಗಾಗಿ ಪಾರ್ವತಿ ದೇವಿಯನ್ನು ಪೂಜಿಸುತ್ತಾರೆ. ಉತ್ತಮ ಜೀವನ ಸಂಗಾತಿಯನ್ನು ಪಡೆಯಲು ಅವಿವಾಹಿತ ಹೆಣ್ಣು ಮಕ್ಕಳು ಸಹ ಈ ದಿನ ಉಪವಾಸವನ್ನು ಆಚರಿಸುತ್ತಾರೆ. ಈ ಉಪವಾಸದ ಪ್ರಭಾವದಿಂದ ಮಕ್ಕಳಿಗೆ ಸಂಬಂಧಿಸಿದ ಸಮಸ್ಯೆಗಳು ದೂರವಾಗುತ್ತದೆ ಎಂದು ಹೇಳುತ್ತಾರೆ. ಈ ಉಪವಾಸವು ಎಲ್ಲ ಆಸೆಗಳನ್ನು ಪೂರೈಸಲು ಬಹಳ ಪ್ರಯೋಜನಕಾರಿ ಎನ್ನುವ ನಂಬಿಕೆ ಇದೆ. ಇದರೊಂದಿಗೆ ಈ ದಿನದಂದು ಮಂಗಳಕರವಾದ ಯೋಗದಲ್ಲಿ ಪಾರ್ವತಿ ದೇವಿಯನ್ನು ಪೂಜಿಸುವುದರಿಂದ ಪ್ರತಿಯೊಂದು ಕಾರ್ಯವೂ ನೆರವೇರುತ್ತದೆ. ಮಂಗಳಗೌರಿ ವ್ರತದ ಪರಿಹಾರ. ಅವಿವಾಹಿತ ಹೆಣ್ಣು ಮಕ್ಕಳು ಈ ದಿನ ಓಂ ಗೌರಿ ಶಂಕರಾಯ ನಮಃ ಎಂದು ಮಂತ್ರವನ್ನು ಜಪಿಸಬೇಕು. ಹಾಗೆಯೇ ಉಪವಾಸವನ್ನು ಮಾಡಬೇಕು. ನಂತರ ಸುಂದರಕಾಂಡವನ್ನು ಪಠಿಸಿ. ಈ ರೀತಿ ಮಾಡುವುದರಿಂದ ಮದುವೆಯ ಅಡೆತಡೆಗಳು ನಿವಾರಣೆ ಆಗುತ್ತದೆ, ಶುಭ ಫಲಗಳು ದೊರೆಯುತ್ತದೆ ಎನ್ನುವ ನಂಬಿಕೆ. ಮದುವೆಗೆ ಅಡ್ಡಿ ಉಂಟಾದರೆ ಈ ದಿನ ಖಾಲಿ ಮಣ್ಣಿನ ಮಡಿಕೆಯನ್ನು ನದಿಯಲ್ಲಿ ತೇಲಿಬಿಡಿ. ಇದು ಶೀಘ್ರದಲ್ಲೇ ವಿವಾಹ ಪೂರ್ಣಗೊಳ್ಳಲು ಸಹಕರಿಸುತ್ತದೆ. ಮಂಗಳಗೌರಿ ವ್ರತವನ್ನು ಆಚರಿಸುವುದರ ಪ್ರಯೋಜನ. ಭವಿಷ್ಯ ಮತ್ತು ನರಪುರಾಣದ ಪ್ರಕಾರ ಈ ಉಪವಾಸವನ್ನು ಆಚರಿಸುವ ಮೂಲಕ ವಿವಾಹಿತ ಮಹಿಳೆಯರು ಶಾಶ್ವತ ಅದೃಷ್ಟವನ್ನು ಪಡೆಯುತ್ತಾರೆ. ಹಾಗಾಗಿ ಈ ದಿನ ಮಾತಾ ಮಂಗಳಗೌರಿಯನ್ನು ಪೂಜಿಸಿ ಮಂಗಳಗೌರಿಯ ಕಥೆಯನ್ನು ಕೇಳುವುದರಿಂದ ಫಲಪ್ರದವಾಗುತ್ತದೆ. ಜ್ಯೋತಿಷಿಗಳ ಪ್ರಕಾರ ಯಾರ ಜಾತಕದಲ್ಲಿ ವೈವಾಹಿಕ ಜೀವನದಲ್ಲಿ ಕೊರತೆ ಇದೆಯೋ ಅಥವಾ ಮದುವೆಯ ನಂತರ ಪತಿಯಿಂದ ವಿಚ್ಛೇದನದಂತಹ ಅಶುಭ ಯೋಗವು ಸೃಷ್ಟಿಯಾಗಿದೆಯೋ ಅಂತವರು ಮಂಗಳಗೌರಿ ವ್ರತವನ್ನು ಮಾಡಬೇಕು.
ನಮ್ಮ ಅನುಕೂಲಗಳಿಗೆ ತಕ್ಕಂತೆ ಪೂಜೆ ಪುನಸ್ಕಾರಗಳನ್ನು ಮಾಡಬೇಕು. ಆದರೆ ಆಡಂಬರಗಳೇ ಮುಖ್ಯವಲ್ಲ. ಪೂಜೆಯಲ್ಲಿ ಬೇಕಾದ ಮುಖ್ಯ ಸಾಮಗ್ರಿ ಎಂದರೆ ಭಕ್ತಿ. ಹಾಗಾಗಿ ಯಥಾಯೋಗ್ಯವಾಗಿ ಭಕ್ತಿ ವಿಶ್ವಾಸಗಳಿಂದ ಪೂಜೆಯನ್ನು ಮಾಡುವುದೇ ಅತಿ ಪ್ರಧಾನ. ವಿಡಿಯೋ ಇಷ್ಟ ಆಗಿದ್ದಲ್ಲಿ ಮರೆಯದೆ ಲೈಕ್ ಮಾಡಿ. ಹೆಚ್ಚಿನ ಮಾಹಿತಿಗಳಿಗಾಗಿ ನಮ್ಮ ಫೇಸ್ಬುಕ್ ಪೇಜನ್ನು ಫಾಲೋ ಮಾಡಿ. ಇದೇ ರೀತಿಯ ಮನಮುಟ್ಟುವ ಉಪಯುಕ್ತ ಮಾಹಿತಿಗಳಿಗಾಗಿ ಮತ್ತೆ ಭೇಟಿಯಾಗೋಣ.